ರೈಟ್ ಇದ್ರೆ ಆತ್ಮೀಯರೇ, ಈಗಾಗಲೇ ನಾವು ನೆಗೆಟಿವ್ ಅಯಾನ್ಸ್ ಬಗ್ಗೆ ಹಲವಾರು ವಿಷಯಗಳು, ಅನೇಕ ವಿಷಯಗಳು ತಿಳ್ಕೊಂಡಿದ್ವಿ. ಇನ್ನೂ ಹೆಚ್ಚೆಚ್ಚಾಗಿದೆ. ಇದು ಸಬ್ಜೆಕ್ಟ್ ಅನ್ನೋದು ಒಂಥರ ಆಳವಾದ ಸಬ್ಜೆಕ್ಟ್. ಇದು ಅಷ್ಟು ಈಸಿ ಅಲ್ಲ. ಅಷ್ಟು ಅಂದ್ರೆ ಇದಕ್ಕೇನೋ ಒಂದು ಪರಿಮಿತಿ ಇಲ್ಲ. ಅನೇಕ ಅನೇಕ ವಿಷಯಗಳು ನೆಗೆಟಿವ್ ಅಯಾನ್ಸ್ ಎಲ್ಲೆಲ್ಲಿ ಲಭ್ಯವಾಗುತ್ತೆ, ಯಾವ ರೀತಿಯಲ್ಲಿ ನಾವು ಪಡಿಬೋದು, ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಲ್ವಾ. ಸೊ ಈ ನೆಗೆಟಿವ್ ಅಯಾನ್ಸ್ ಅಂದ್ರೇನೆ ಎಲೆಕ್ಟ್ರಾನ್ಸ್ ಅಂತ ಅರ್ಥ. ಅಂದ್ರೆ ನಮ್ಮಲ್ಲಿ ನೆಗೆಟಿವ್ ಅಯಾನ್ಸ್ ಹೆಚ್ಚು ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಹೆಚ್ಚು ಎಲೆಕ್ಟ್ರಾನ್ಸ್ ಆಗ್ತಾ ಇದೆ ಅಂತ ಅರ್ಥ. ಯಾರ್ಯಾರಿಗೆ ಹೆಚ್ಚು ಎಲೆಕ್ಟ್ರಾನ್ಸ್ ಇರುತ್ತೋ ಅವ್ರು ಆರೋಗ್ಯವಂತವಾಗಿರ್ತಾರೆ. ನೀವು ಆಹಾರ ತಿನ್ನಿ, ಆಹಾರ ತಿಂದಿಲ್ಲ ಅಂತ ಪರವಾಗಿಲ್ಲ. ನೀರು ಸೇವನೆ ಮಾಡ್ತೀರಾ, ನೀವು ಸೇವನೆ ಮಾಡಿದ್ರೆ ಅಂತ ಪರವಾಗಿಲ್ಲ. ನೀವು ಯಾವ ರೀತಿಯಲ್ಲಿ ಇನ್ನೂ ಬೇರೆ ಅನೇಕ ರೀತಿಯಲ್ಲಿ ನೆಗೆಟಿವ್ ಅಯಾನ್ಸ್ ಅನ್ನು ನಮ್ಮ ದೇಹದಲ್ಲಿ ಹೆಚ್ಚು ಮಾಡ್ಕೊಂತೀವೋ ಎಲೆಕ್ಟ್ರಾನ್ಸು ಹೆಚ್ಚು ಆಗ್ತಾ ಇರ್ತದೆ. ನೆಗೆಟಿವ್ ಅಯಾನ್ಸ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್. ಈಗಾಗಲೇ ಹೇಳಿದೆ ನಾನು, ನೆಗೆಟಿವ್ ಅಯಾನ್ಸ್ ಈಕ್ವಲ್ ಟು ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ದಿ ವಿಟಮಿನ್ಸ್ ಇನ್ ದ ಏರ್ ಅಂತ ಹೇಳಿದ್ದೀನಿ ನಾನು ಈಗಾಗಲೇ ಅಲ್ವಾ. ಸೊ ಆ ರೀತಿಯಲ್ಲಿ ನಮ್ಮ ದೇಹದಲ್ಲಿ ನೆಗೆಟಿವ್ ಅಯಾನ್ಸ್ ಅಂದ್ರೆ ಎಲೆಕ್ಟ್ರಾನ್ಸ್ ಹೆಚ್ಚು ಮಾಡಿಕೊಂಡದು ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ಈಗ ಇವತ್ತು ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೆಷ್ಟು ವಿಧಾನಗಳಿದೆ, ಇನ್ನು ಬೇರೆ ಬೇರೆ ವಿಧಾನಗಳು ಏನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅದೇನಂತಂದ್ರೆ, ನಿತ್ಯವಾಗಿ ಯಾರ್ಯಾರು ಎಕ್ಸಸೈಸ್ ಮಾಡ್ತಾರೋ ಅಂದ್ರೆ ಯೋಗಾಸನಗಳು, ಈ ಫಿಸಿಕಲ್ ಎಕ್ಸಸೈಸಸ್, ವ್ಯಾಯಾಮ ಇಂಥ ಮಾಡೋರು ಯಾರ್ಯಾರು ಮಾಡ್ತಾ ಇರ್ತಾರೋ ಅವರಲ್ಲಿ ಖಂಡಿತವಾಗಿ ಏನಾಗುತ್ತಂದ್ರೆ ಈ ನೆಗೆಟಿವ್ ಅಯಾನ್ಸು ಹೆಚ್ಚಾಗಿ ಲಭ್ಯವಾಗತ್ತೆ. ಪ್ರತಿನಿತ್ಯ ನಾವು ಇಲ್ಲಿ ಈ ವೇದಿಕದಲ್ಲಿ ವ್ಯಾಯಾಮ ಕಂಡಕ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಅಂದ್ರೆ ಯೋಗ ಪ್ರಾಣಾಯಾಮವನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ವಿ. ಯಾರ್ಯಾರು ಭಾಗವಹಿಸ್ತಾರೋ ಅವರಲ್ಲಿ ನೆಗೆಟಿವ್ ಅಯಾನ್ಸು ಹೆಚ್ಚಾಗತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಈ ನಮ್ಮ ದೇಹದಲ್ಲಿರುವಂತ ಎಲ್ಲ ಅಂಗಗಳನ್ನು ಸ್ಟ್ರೆಚ್ ಮಾಡೋದು ಒಂದು ರೀತಿಯಲ್ಲಿ. ಸೊ ಅನೇಕ ಸ್ಟ್ರೆಚಸ್ ಮಾಡೋದು. ಈ ಸ್ಟ್ರೆಚಸ್ ಮಾಡುವಾಗ ಖಂಡಿತ ಏನಾಗತ್ತಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಬ್ರೀತಿಂಗ್ ಸ್ವಲ್ಪ ನಿಧಾನವಾಗತ್ತೆ. ಅದೇ ರೀತಿಯಲ್ಲಿ ಆಕ್ಸಿಜನ್ ಪ್ರತಿಯೊಂದು ಜೀವಕಣಕ್ಕೆ ಲಭ್ಯವಾಗತ್ತೆ. ಹೇಳ್ಬೇಕಂದ್ರೆ ನಮ್ಮಲ್ಲಿರುವಂಥ ಬ್ಲಡ್ ಥಿನ್ ಆಗತ್ತೆ, ಪಲ್ಸ್ ಆಗತ್ತೆ. ನಮ್ಮಲ್ಲಿರುವಂಥ pH ವ್ಯಾಲ್ಯೂ ಹೆಚ್ಚಾಗತ್ತೆ. ಸೊ ಇಂಥ ಅನೇಕ ಅದ್ಭುತ ಲಾಭಗಳಿದೆ ಈ ಎಕ್ಸಸೈಸ್ ಇಂದ. ಅದಕ್ಕೋಸ್ಕರ ಪ್ರತಿನಿತ್ಯ ಇದನ್ನು ಉಪಯೋಗಿಸ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದೇನಂದ್ರೆ, ಸೊ ಯಾವಾಗಲೂ ಅಷ್ಟೇ, ಸೊ ಈ ದೇಹ ಅನ್ನೋದು ಒಂಥರ ಕ್ರಿಸ್ಟಲ್ ತರ ಕೆಲಸ ಮಾಡ್ತಾ ಇರ್ತದೆ. ನಮ್ಮ ದೇಹ ಕೆಲಸ ಮಾಡುತ್ತೆ ಕ್ರಿಸ್ಟಲ್. ಏನ್ ಕ್ರಿಸ್ಟಲ್ ಅಂತಂದ್ರೆ ಪೀಜೋ ಎಲೆಕ್ಟ್ರಿಕ್ ಕ್ರಿಸ್ಟಲ್. ಯಾರನ್ನ ಕೇಳಿದ್ರೆ ಇದು ಪೀಜೋ ಎಲೆಕ್ಟ್ರಿಕ್ ಕ್ರಿಸ್ಟಲ್, ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ನಿಮ್ಗೆ ಸ್ವಲ್ಪ ಗೊತ್ತಿರ್ಬೋದು, ಇಲ್ಲಾಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತಂದ್ರೆ, ಒಂದು ಕ್ರಿಸ್ಟಲ್ ಇದೆ, ಓಕೆ, ಅದ್ರ ಮೇಲೆ ಒಂದು ಪ್ರೆಷರ್ ಅಪ್ಲೈ ಮಾಡ್ತಾರೆ, ಒತ್ತಡಿ ಅಪ್ಲೈ ಮಾಡಿದ ತಕ್ಷಣವೇ ಅದರಿಂದ ವಿದ್ಯುತ್ ಶಕ್ತಿ ಉತ್ಪನ್ನ ಆಗ್ತಾ ಇರ್ತದೆ. ಆ ರೀತಿಯಲ್ಲಿ ಸ್ನೇಹಿತರೆ, ಅಂದ್ರೆ ನಮ್ಮ ದೇಹ ಅನ್ನೋದು ಅದ್ಭುತವಾದ ಪೀಜೋ ಎಲೆಕ್ಟ್ರಿಕ್ ಮೆಷಿನ್ ಇದು. ನಮ್ಮ ದೇಹ ಹೇಗಂತಂದ್ರೆ ನೆಗೆಟಿವ್ ಅಯಾನ್ಸ್ ಅದೇ ಉತ್ಪನ್ನ ಮಾಡ್ಕೊಂತದೆ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಅಂತಂದ್ರೆ, ಈ ರೀತಿಯಲ್ಲಿ ಸ್ವಲ್ಪ ನಮ್ಮ ದೇಹಕ್ಕೆ ಸ್ಟ್ರೆಸ್ ಕೊಡ್ಬೇಕು, ಮಸಲ್ಸ್ಗೂ ಸ್ಟ್ರೆಸ್ ಕೊಡ್ಬೇಕು ಚೆನ್ನಾಗಿ. ಈ ಸ್ಟ್ರೆಸ್ ಯಾವಾಗ ಕೊಡ್ತೀವೋ ಅಂದ್ರೆ ಒತ್ತಡಿ ಕೊಡ್ತೀವೋ ಅಂದ್ರೆ ಒಂದು ರೀತಿಯಲ್ಲಿ ಎಕ್ಸಸೈಸ್ ಮಾಡಿ ಈ ರೀತಿಯಲ್ಲಿ ಮಾಡಿದ್ರೆ ತಾನಂತ ಅದೇ ಈ ನೆಗೆಟಿವ್ ಅಯಾನ್ಸ್ ಉತ್ಪನ್ನ ಮಾಡ್ಕೊಂತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಅಂದ್ರೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಕ್ಸಸೈಸ್ ಒಂದು, ಸನ್ಲೈಟ್ ಹೆಚ್ಚು ತಾಕೋದೊಂದು, ಇನ್ನೊಂದು ಫಾಸ್ಟಿಂಗ್ ಮಾಡುವಾಗ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಫಾಸ್ಟಿಂಗ್ ಮಾಡಿದ್ರು ಸಹ ನಿಮಗೆ ಹೆಚ್ಚು ಈ ನೆಗೆಟಿವ್ ಅಯಾನ್ಸ್ ಉತ್ಪನ್ನ ಆಗ್ತಾ ಇರ್ತದೆ. ಯಾಕಂದ್ರೆ ಫಾಸ್ಟಿಂಗ್ ಮಾಡುವಾಗ ಏನಾಗುತ್ತೆ, ಎಲ್ಲ ಕಸುವು ನಮ್ಮ ಒಳಗಡೆ ಇರುವಂತ ಎಲ್ಲ ಕಸುವು ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಹೋಗುತ್ತೆ. ಅವೆಲ್ಲ ಪಾಸಿಟಿವ್ ಅಯಾನ್ಸ್ ಅಲ್ವಾ. ಅವೆಲ್ಲ ಪಾಸಿಟಿವ್ ಅಯಾನ್ಸ್ ಅನ್ನುವಾಗ ಮತ್ತೆ ನೆಗೆಟಿವ್ ಅಯಾನ್ಸು ಆಟೋಮೆಟಿಕ್ ಆಗಿ ನಮಗೆ ಹೆಚ್ಚಾಗುತ್ತಲ್ಲ. ಪಾಸಿಟಿವ್ ಅಯಾನ್ಸ್ ಎಲ್ಲ ಆಚೆ ಕಡೆ ಹೋಗ್ತೀವಿ, ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ತೊಲಗಿಸ್ತೀವಿ. ಆವಾಗ ನಮ್ಮಲ್ಲಿ ಹೆಚ್ಚು ನೆಗೆಟಿವ್ ಅಯಾನ್ಸ್ ಲಭ್ಯವಾಗುತ್ತೆ. ಅದಕ್ಕೋಸ್ಕರ ಇಂಥ ಸ್ಟ್ರೆಸ್, ಈ ಒತ್ತಡಿ ಏನಂತಂದ್ರೆ ಫಾಸ್ಟಿಂಗ್ ಅಂತ, ಸನ್ಲೈಟು ಮತ್ತೆ ಎಕ್ಸಸೈಸಸ್ ಇವೆಲ್ಲ ನಿತ್ಯವಾಗಿ ಮಾಡೋಂಥವ್ರಿಗೆ ಖಂಡಿತ ಅವ್ರ ದೇಹ ಅದೇ ಹೆಚ್ಚು ನೆಗೆಟಿವ್ ಅಯಾನ್ಸ್ ಉತ್ಪನ್ನ ಮಾಡ್ಕೊಂತದೆ ಅಂತ ಹೇಳಕ್ ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇದು ಗಮನಿಸಿಕೊಂಡು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಮತ್ತೆ ಪದೇ ಪದೇ ಹೇಳ್ತಾ ಇದೀವಿ. ಈ ರೀತಿಯಲ್ಲಿ ಮಾಡ್ಕೊಂಡವಾಗ ಖಂಡಿತ ಅವ್ರ ಆರೋಗ್ಯ ಚೆನ್ನಾಗಿರ್ತದೆ. ಈಗ ಇನ್ನೊಂದೇನಂದ್ರೆ,
ಈ ಎಕ್ಸಸೈಸ್ ಮಾಡುತ್ತಾ ಸನ್ಲೈಟ್ ಹೆಚ್ಚು ಅಂದ್ರೆ ಸನ್ಶೈನ್ ಎಸ್ಪೆಷಲಿ ಅಸ್ತಮಾ ಮತ್ತೆ ಉದಯ ಸಮಯದಲ್ಲಿ ತಗೊಂಡಂತ ಈ ಶಕ್ತಿ ಇದೆಲ್ಲ ತಗೊಂತ ಅದೇ ರೀತಿಯಲ್ಲಿ ನಮ್ಮ ಈ ಯೂರಿನ್ ಥೆರಪಿ ಮಾಡ್ಕೊಂತವ್ರು ಅಲ್ವಾ, ಯೂರಿನ್ ಥೆರಪಿ ಮಾಡ್ಕೊಂಡವರು, ಗ್ರೌಂಡಿಂಗ್ ಮಾಡ್ಕೊಂತವ್ರು, ಗ್ರೌಂಡಿಂಗ್ ಅಂದ್ರೆ ಅರ್ಥಿಂಗ್ ಅಂತ ಹೇಳಿದ್ರಿ, ಈಗಾಗಲೇ ಹೇಳಿದ್ದೀನಿ ನಾನು ಗ್ರೌಂಡಿಂಗ್ ಅರ್ಥಿಂಗ್ ಹೇಗೆ ಮಾಡ್ಕೊಳ್ಳೋದು. ಇಂಥ ವ್ಯಕ್ತಿಗಳಲ್ಲಿ ಏನಾಗತ್ತಂದ್ರೆ ಖಂಡಿತ ಅವರಲ್ಲಿ ನೆಗೆಟಿವ್ ಆನ್ಸ್ ಹೆಚ್ಚಾಗತ್ತೆ. ಅದೇ ರೀತಿಯಲ್ಲಿ ಸ್ನೇಹಿತರೆ ಇನ್ನೊಂದು ವಿಷಯ ಅಂತಾರೆ, ಅದ್ಭುತ ವಿಷಯ ಅಂತಂದ್ರೆ ನಮ್ಮಲ್ಲಿ ನಮ್ಮ ದೇಹ ಏನ್ ಮಾಡತ್ತಂದ್ರೆ ಯಾವಾಗ ನಾವು ಧ್ಯಾನದಲ್ಲಿ ಕೂತಿದ್ವೋ ಅಂದ್ರೆ ಬ್ರೆತ್ಫುಲ್ ಮೆಡಿಟೇಷನ್, ನಾವು ಶ್ವಾಸದ ಮೇಲೆ ಗಮನ ಇಟ್ಕೊಂತೀವಲ್ಲ, ಆ ಸಮಯದಲ್ಲಿ ಸಹ ದೇಹ ತನ್ನಂತ ಅದೇ ನೆಗೆಟಿವ್ ಆನ್ಸ್ ಉತ್ಪನ್ನ ಮಾಡ್ಕೊಂತ ಒಂದು ಸೀಕ್ರೆಟ್, ಇದೊಂದು ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಅಂದ್ರೆ ಏನ್ ರಹಸ್ಯ ಅಂತಂದ್ರೆ ನಾವು ಇದೆಲ್ಲ ಮಾಡ್ಕೊಂತ ಯೂರಿನ್ ಥೆರಪಿ ಮಾಡ್ಕೊಂಡದು, ಸನ್ ಗೇಜಿಂಗ್ ಮಾಡ್ಕೊಂಡದು, ಸನ್ ಮೆಡಿಟೇಷನ್, ಮೊನ್ನೆ ಸನ್ ಯೋಗ ಹೇಳ್ಕೊಟ್ಟಿದ್ವಿ ನಾವು, ಸನ್ ಯೋಗ ಮಾಡೋದು ಆಗ್ಲಿ ಅಲ್ವಾ, ಈ ರೀತಿಯಲ್ಲಿ ಮಾಡ್ಕೊಂಡವ್ರಿಗೂ ಪ್ರತಿಯೊಬ್ಬರಿಗೂ ನೆಗೆಟಿವ್ ಆನ್ಸ್ ಹೆಚ್ಚು ಲಭ್ಯವಾಗುತ್ತೆ. ಅದೇ ರೀತಿಯಲ್ಲಿ ಇವೆಲ್ಲ ಮಾಡ್ಕೊಂತ ಧ್ಯಾನದಲ್ಲಿ ನಿತ್ಯ ಕೂತ್ಕೊಳ್ಳುವಂತ ವ್ಯಕ್ತಿಗಳಲ್ಲಿ ನೆಗೆಟಿವ್ ಆನ್ಸ್ ಹೆಚ್ಚಾಗತ್ತೆ. ದೇಹನೇ ಆ ಸ್ಲೋ ಬ್ರೀತಿಂಗ್ ಹೋಗುವಾಗ ತನ್ನಂತ ಅದೇ ಹೆಚ್ಚು ನೆಗೆಟಿವ್ ಆನ್ಸ್ ಉತ್ಪನ್ನ ಮಾಡ್ಕೊಂತದೆ ಅಲ್ವಾ. ಸೊ ಅದಕ್ಕೆ ಪ್ರತಿನಿತ್ಯ ಧ್ಯಾನ ಮಾಡೋಂಥವ್ರಿಗೆ, ಈ ಪ್ರಾಣಾಯಾಮ ಯೋಗ ಧ್ಯಾನ ಮಾಡೋಂಥವ್ರಿಗೆ ಅವ್ರ ಒಳಗಡೆ ದೇಹ ತನ್ನಂತ ಅದೇ ಹೆಚ್ಚೆಚ್ಚಾಗಿ ಏನ್ ಮಾಡ್ಕೊಂತದಂದ್ರೆ ನೆಗೆಟಿವ್ ಅಯಾನ್ಸು ಎಲೆಕ್ಟ್ರಾನ್ಸ್ ಹೆಚ್ಚು ಮಾಡಿಕೊಂಡು ಆರೋಗ್ಯವಂತವಾಗಿ ದೇಹ ಇರತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದೆಲ್ಲ ಅದ್ಭುತ ಜ್ಞಾನ, ಇದೆಲ್ಲ ಅದ್ಭುತ ವಿಜ್ಞಾನ, ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಇದೆಲ್ಲ ಗಮನಿಸ್ಕೊಂಡು ನಾವು ಖಂಡಿತವಾಗಿ ಪಾಲನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂದೇಶವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ಥ್ಯಾಂಕ್ ಯು, ಧನ್ಯವಾದ.